Hello guys, welcome back to my class. In today's class we are going to continue the first lesson of a PUC first year, that is the Gentlemen of the Jungle part 2. ಈಗಾಗಲೇ ಹಿಂದಿನ ವಿಡಿಯೋಲಿ PUC ಪ್ರಥಮ ವರ್ಷದ ಮೊದಲನೇ ಪಾಠ ದ ಜೆಂಟಲ್ಮೆನ್ ಆಫ್ ಜಂಗಲ್ ಅನ್ನೋ ಪಾಠದ ಒಂದು ಸಾರಾಂಶವಾದ ವಿಡಿಯೋನ ಮಾಡಿದ್ದೀನಿ. ಸೊ ಭಾಗ 2 ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭಾಗ 1 ನೋಡಿಲ್ಲ ಅಂದರೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಿರ್ತಕ್ಕಂಥ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಾರ್ಟ್ 1 ಅನ್ನು ಮುಂಚೆ ನೋಡಿ, ಆನಂತರ ಪಾರ್ಟ್ 2 ನೋಡಿದ್ರೆ ಈ ಪಾಠ ಖಂಡಿತವಾಗ್ಲೂ ತುಂಬಾನೇ ಸರಳವಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ನಾವು ಕಂಟಿನ್ಯೂ ಮಾಡ್ತಕ್ಕಂಥ ಪಾಠದ ಹೆಸರು ದ ಜೆಂಟಲ್ಮೆನ್ ಆಫ್ ದಿ ಜಂಗಲ್, ಪ್ರೆಸೆಂಟೆಡ್ ಬೈ ಕವಿರಾಜರಿಗೆ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಈ ಒಂದು ಮೊದಲನೇ ಪಾಠದಲ್ಲಿ ನಾವು ಸಾರಾಂಶವನ್ನು ತಿಳ್ಕೊಂಡಿದ್ವಿ. ಎಲಿಫೆಂಟು ಆಮೇಲೆ ಮತ್ತು ಒಬ್ಬ ಮ್ಯಾನ್ ಮಧ್ಯೆ ಗುಡಿಸಲು ನಂದು ಅನ್ನೋದ್ರ ಬಗ್ಗೆ ಜಗಳ ಆಗ್ತಾ ಇರುತ್ತೆ. ಕೊನೆಗೆ ಕಾಡಿನ ರಾಜ, ದ ಕಿಂಗ್ ಆಫ್ ದ ಫಾರೆಸ್ಟ್ ಲಯನ್ ಕೇಮ್ ದೇರ್. ಅವಾಗ ಕಾಡಿನ ರಾಜ ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ, ಜಗಳ ಆಡಬೇಡಿ, ನಾನು ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಅಂದರೆ ತನಿಖೆಯ ಒಂದು ಆಯೋಗವನ್ನು ರಚನೆ ಮಾಡ್ತೀನಿ, ನಿಮ್ಗಿಬ್ಬರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಒಂದು ತನಿಖೆ ಆಯೋಗವನ್ನು ರಚನೆ ಮಾಡಲಿಕ್ಕೆ ತಯಾರಾಗುತ್ತೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ಪಾರ್ಟ್ 2 ಅಲ್ಲಿ ನೋಡೋಣ. ಈಗ ಇಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲ ಪ್ರಾಣಿಗಳು ಒಂದು ಮೀಟಿಂಗ್ ನಡೀತಾ ಇದೆ. ಇಲ್ಲಿ ಲಯನ್ ಕೂತಿದೆ, ಎಲ್ಲ ಪ್ರಾಣಿಗಳು ತಮ್ಮದೇ ಆದ ಒಂದು ಕಮಿಷನ್ ಅನ್ನು ಮಾಡ್ತವೆ. ಕಮಿಷನ್ ಅಂದ್ರೆ ಒಂದು ಆಯೋಗ, ತನಿಖೆಯ ಒಂದು ಆಯೋಗವನ್ನು ರಚನೆ ಮಾಡ್ತಾ ಇದೆ. ನೋಡೋಣ ಏನಾಗುತ್ತೆ. ದ ಎಲಿಫೆಂಟ್ ಓಬೇಯಿಂಗ್ ದ ಕಾಮೆಂಡ್ ಆಫ್ ಹಿಸ್ ಮಾಸ್ಟರ್ ಗಾಟ್ ಬ್ಯುಸಿ ವಿತ್ ಅದರ್ ಮಿನಿಸ್ಟರ್ಸ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ಎಲಿಫೆಂಟ್ ಕೂಡ ಏನು ಮಾಡ್ತಾರೆ ಅಂದರೆ ಆ ಕಮಿಷನಲ್ಲಿ, ಆ ಒಂದು ಆಯೋಗದಲ್ಲಿ ಸದಸ್ಯರನ್ನ ನೇಮಕ ಮಾಡಿಸುವ ಸಲುವಾಗಿ ಇತರ ಕಾರ್ಯಗಳಲ್ಲಿ ಬ್ಯುಸಿ ಆಗುತ್ತೆ. ದ ಫಾಲೋಯಿಂಗ್ ಎಲ್ಡರ್ಸ್ ಆಫ್ ದಿ ಜಂಗಲ್ ವೇರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದಿ ಕಮಿಷನ್. ಸೊ ಆ ಒಂದು ಕಮಿಷನ್ದಲ್ಲಿ ಹಲವಾರು ಹಿರಿಯ ಸದಸ್ಯರನ್ನ ನೇಮಕ ಮಾಡುತ್ತೆ. ಸೊ ಆ ಹಿರಿಯ ಸದಸ್ಯರು ಯಾರ್ಯಾರು, ಆ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಈಗ ನೋಡೋಣ. ಒಂದನೇದು ಮಿಸ್ಟರ್ ರೆನೋಸರ್ಸ್. ರೆನೋಸರ್ಸ್ ಅಂದರೆ ಇದೊಂದು ಪ್ರಾಣಿ ಹೆಸರು. ದಟ್ ಈಸ್, ನಾವು ರೆನೋಸರ್ಸ್ ಅಂದ್ರೆ ಯಾವುದಂತ ಕರಿತೀವಿ ಅಂದರೆ ಖಡ್ಗ ಮೃಗವನ್ನ ರೆನೋಸರ್ಸ್ ಅಂತ ಕರಿತೀವಿ. ಯಾವುದು? ಖಡ್ಗ ಮೃಗ. ಆಮೇಲೆ ಎರಡನೇ ಮೆಂಬರ್ ಯಾವುದು ಅಂದರೆ ಮಿಸ್ಟರ್ ಬಫೆಲೋ. ಬಫೆಲೋ ಅಂದರೆ ಎಮ್ಮೆ. ಮಿಸ್ಟರ್ ಆಲಿಗೇಟರ್ ಅಂತ ಹೇಳ್ತೀವಿ. ಮಿಸ್ಟರ್ ಆಲಿಗೇಟರ್ ಅಂದರೆ ಯಾರು? ಮೊಸಳೆ. ಆಲಿಗೇಟರ್ ಮೀನ್ಸ್ ಮೊಸಳೆ. ಫೋರ್ತ್ ಒನ್ ಯಾವುದು ಅಂದರೆ ಮಿಸ್ಟರ್ ಫಾಕ್ಸ್, ಟು ಆಕ್ಟ್ ಆಸ್ ಅ ಚೇರ್ಮನ್. ಫಾಕ್ಸ್ ಅಂದರೆ ನರಿ. ಈ ನರಿಯನ್ನ ಈ ಒಂದು ಸಮಿತಿಯ ಚೇರ್ಮನ್ ಆಗಿ ಅಂದರೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಮಿಸ್ಟರ್ ಲೆಫೋರ್ಡ್. ಲೆಫೋರ್ಡ್ ಅಂದರೆ ಚಿರತೆ, ಟು ಆಕ್ಟ್ ಆಸ್ ಸೆಕ್ರೆಟರಿ ಟು ದಿ ಕಮಿಷನ್. ಈ ಕಮಿಷನ್ ಅನ್ನು ಒಂದು ಸೆಕ್ರೆಟರಿ ಆಗಿ ನೇಮಕ ಮಾಡಿದ್ರು. ಸೊ ಈಗ ಗೊತ್ತಾಯ್ತಲ್ಲ ಯಾರ್ಯಾರು ಈ ಒಂದು ಎನ್ಕ್ವೈರಿ, ಕಮಿಷನ್ ಆಫ್ ಎನ್ಕ್ವೈರಿದು ಚೇರ್ಮನ್, ಅಧ್ಯಕ್ಷರು ಯಾರಂದ್ರೆ ಮಿಸ್ಟರ್ ಫಾಕ್ಸ್. ಫಾಕ್ಸ್ ಅಂದರೆ ಚಿರತೆ ಅಥವಾ ನರಿ ಅಂತ ಕರಿತೀವಲ್ಲ ಅದು. ಸೊ ನೆಕ್ಸ್ಟ್ ಇಲ್ಲಿ ಸೆಕ್ರೆಟರಿ ಯಾರಂದ್ರೆ ಮಿಸ್ಟರ್ ಲೆಫೋರ್ಡ್. ಲೆಫೋರ್ಡ್ ಅಂದರೆ ಚಿರತೆ. ಇದು ಕೂಡ ಏನಾಗುತ್ತೆ ಅಂದರೆ ಸೆಕ್ರೆಟರಿ ಆಗುತ್ತೆ. ಸೊ ಈ ಕಮಿಷನ್ ನೋಡಿದಾಗ, ಹೆಸರು ನೋಡಿದಾಗ ಗೊತ್ತಾಗುತ್ತೆ ಅಧ್ಯಕ್ಷರು ಯಾರು? ಫಾಕ್ಸ್, ನರಿ ಇದೆ. ಆಮೇಲೆ ಸೆಕ್ರೆಟರಿ ಯಾರಿದೆ? ಚಿರತೆ ಇದೆ. ಇವುಗಳೆಲ್ಲ ನೋಡಿದಾಗ ನ್ಯಾಯ ಯಾವ ಥರ ನಿರ್ಣಯ ಆಗುತ್ತೆ ಅನ್ನೋದು ಸಹಜವಾಗಿ ಹೆಸರು ಮೇಲೆ ಗೊತ್ತಾಗುತ್ತೆ. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಸ್ಟೋರಿಯಲ್ಲಿ. ಅವಾಗ ಆ ವ್ಯಕ್ತಿ ಏನಂತಾನೆ, ಮ್ಯಾನ್ ಅಂದರೆ ಎಲಿಫೆಂಟ್ ಫ್ರೆಂಡ್ ಮ್ಯಾನ್ ಏನು ಹೇಳ್ತಾನೆ, ಆನ್ ಸೀಯಿಂಗ್ ದ ಪರ್ಸನಲ್ ದ ಮ್ಯಾನ್ ಪ್ರೊಟೆಸ್ಟೆಡ್ ಆ್ಯಂಡ್ ಆಸ್ಕ್ಡ್ ಇಫ್ ಇಟ್ ವಾಸ್ ನಾಟ್ ನೆಸೆಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಅ ಮೆಂಬರ್ ಫ್ರಾಮ್ ದಿಸ್ ಸೈಡ್. ಬಟ್ ಆ ಒಂದು ಕಮಿಷನ್ ನೇಮಕ ಮಾಡಿದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂದರೆ ಆ ಕಮಿಷನ್ದಾಗ ಒಬ್ಬರು ಕೂಡ ಮನುಷ್ಯರು ಇರೋದಿಲ್ಲ, ಎಲ್ಲ ಪ್ರಾಣಿಗಳಿರುತ್ತೆ. ಸೊ ನನ್ನ ಪ್ರತಿನಿಧಿಯಾಗಿ ಯಾರು ಕೂಡ ಇಲ್ಲ ಅಂತ ತನ್ನ ವಾದವನ್ನು ಮಂಡನೆ ಮಾಡ್ತಾನೆ. ಆವಾಗ ಆ ಕಾಡಿನ ರಾಜನಾಗ್ತಕ್ಕಂಥ ಲಯನ್ ಏನು ಹೇಳ್ತಾನೆ ಅಂದರೆ, but he was told that it was impossible since no one from this side was well enough educated to understand the intricacy of jungle law. ಅವಾಗ ಲಯನ್ ಏನು ಹೇಳ್ತಾರೆ ಅಂದರೆ, ನೋಡು ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಮನುಷ್ಯ ಜನಾಂಗದಲ್ಲಿ ಅಷ್ಟು ಇಂಟೆಲಿಜೆಂಟ್ ಅಂದರೆ ಈ ಕಾಡು ಪ್ರಾಣಿಗಳ ಒಂದು ಕಾಡಿನ ಒಂದು ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋಂಥ ಯಾವ ವ್ಯಕ್ತಿ ಕೂಡ ಇಲ್ಲ. ಹೀಗಾಗಿ ಅವರನ್ನು ಅಪಾಯಿಂಟ್ ಮಾಡ್ಕೊಳ್ಳೋದು ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ತಿರಸ್ಕಾರ ಮಾಡುತ್ತೆ. Further, the members of the commission were all men of repute for their impartiality in justice. ಅಷ್ಟೇ ಅಲ್ಲದೆ ಮತ್ತೇನು ಹೇಳ್ತೀವಿ ಸಿಂಹ ಅಂದರೆ, ಈ ಕಮಿಷನ್ ಇರ್ತಕ್ಕಂಥ ಪ್ರತಿಯೊಂದು ಮೆಂಬರ್ ಕೂಡ ಬಹಳ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ದೇ ವೇರ್ ಜೆಂಟಲ್ಮೆನ್ ಚೂಸನ್ ಬೈ ದಿ ಗಾಡ್ ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ರೇಸ್ಲೆಸ್. ಮತ್ತೇನು ಹೇಳುತ್ತೆ, ಆ ಎಲ್ಲ ಮೆಂಬರ್ಗಳು ದೇವರಿಂದ ಅಪಾಯಿಂಟ್ಮೆಂಟ್ ಆದಂಥ ವ್ಯಕ್ತಿಗಳು. ಅವರು ಕಡಿಮೆ ಜನಾಂಗದಲ್ಲಿರ್ತಕ್ಕಂಥವ್ರ ಒಂದು ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥವ್ರು ಇದ್ದಾರೆ ಅಂತ ಹೇಳುತ್ತೆ.
He might rest assured that they would investigate the matter with a great care and report impartially. ಸೊ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ, ಆ ಎಲ್ಲ ತನಿಖೆದಾರರು ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ, ತನಿಖೆಯನ್ನು ಮಾಡ್ತಾರೆ, ನ್ಯಾಯಬದ್ಧವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ಕೊಡ್ತಾರೆ ಅಂತ ಹೇಳುತ್ತೆ. ಸೊ ಮುಂದೆ ಏನಾಗುತ್ತೆ ಅಂದರೆ, the commission sat to take the evidence. Mr. Elephant was first called. He came and said. ಸೊ ಅವಾಗ ಏನಾಗುತ್ತೆ, ಕಮಿಷನ್ ರಚನೆ ಆಗುತ್ತೆ, ಒಂದು ಆಯೋಗ ರಚನೆ ಆಗುತ್ತೆ. ಆ ಆಯೋಗದವರು ಏನು ಮಾಡ್ತಾರೆ ಅಂದರೆ, ಒಂದು ಕಡೆ ಮನುಷ್ಯನನ್ನು ನಿಂದಿರಿಸ್ತಾರೆ, ಒಂದು ಕಡೆ ಎಲಿಫೆಂಟ್ ಅನ್ನು ನಿಂದಿರಿಸ್ತಾರೆ, ಇಬ್ಬರ ವಾದ ವಿವಾದಗಳನ್ನ ಕೇಳ್ಕೊತಾರೆ. ಸೊ ಈಗ ಎಲಿಫೆಂಟ್ ಏನು ಹೇಳುತ್ತೆ ನೋಡಿ, ಎಲಿಫೆಂಟ್ ಏನು ಹೇಳುತ್ತೆ ಅಂದರೆ, ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ದಿಸ್ ಅಪಿಯರ್ಸ್ ಟು ಹ್ಯಾವ್ ಕಾಸ್ಡ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮೈ ಸೆಲ್ಫ್ ಆ್ಯಂಡ್ ಮೈ ಫ್ರೆಂಡ್ಸ್ ಹಿಯರ್. ಅವಾಗ ಆನೆ ಹೇಳುತ್ತೆ, ನಾನು ಈ ಕಾಡಿನ ಪ್ರತಿಯೊಂದು ನಿಯಮಗಳನ್ನ ಪಾಲಿಸ್ತೀನಿ, ನನ್ನ ಫ್ರೆಂಡ್ ಕೂಡ ಕೇರ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನನ್ನ ಫ್ರೆಂಡನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಿಲ್ಲ, ನನ್ನ ಗೆಳೆಯನ ಮಧ್ಯೆ ಮತ್ತು ನನ್ನ ಮಧ್ಯೆ ಇರತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಇವತ್ತು ಕ್ಲಿಯರ್ ಆಗಲಿ. ಹಿ ಇನ್ವೈಟೆಡ್ ಮೀ ಟು ಸೇವ್ ಹಿಸ್ ಹರ್ಟ್ ಫ್ರಮ್ ಬೀಯಿಂಗ್ ಬ್ಲೋ ಅವೇ ಫ್ರಾಮ್ ಅ ಹೆರಿಕೇನ್. ಸೊ ಏನಾಗುತ್ತೆ ಅನ್ನೋದು ಈಗ ಡೀಟೇಲ್ ಆಗಿ ಹೇಳುತ್ತೆ. ಒಂದು ದಿವಸ ಏನಾಯ್ತಂದರೆ, ಆ ಮನುಷ್ಯ ನನ್ನನ್ನು ಕರೆದ. ಯಾಕೆ ಕರೆದ ಅಂದರೆ, ಭಯಂಕರವಾಗಿ ಬಿರುಗಾಳಿ ಬೀಸ್ತಾ ಇತ್ತು, ಅದಕ್ಕಾಗಿ ತನ್ನ ಗುಡಿಸಲನ್ನು ರಕ್ಷಣೆ ಮಾಡೋ ಸಲುವಾಗಿ ನನ್ನನ್ನು ಕರೆದಿದ್ದಾನೆ ಅಂತ ಎಲಿಫೆಂಟ್ ಹೇಳುತ್ತೆ. As the hurricane had gained access owing to the unoccupied space in the hut, I considered it necessary in my friend's own interest to turn the undeveloped space to a more economic use by sitting in itself myself ಅಂತ ಹೇಳುತ್ತೆ. ಅಂದರೆ ಆ ವ್ಯಕ್ತಿ ನನ್ನನ್ನು ಕರೀತಾನೆ, ಯಾಕಂದರೆ ತುಂಬ ಬಿರುಗಾಳಿ ಬಿಡ್ತಾ ಇರುತ್ತೆ, ಬಿರುಗಾಳಿಗೆ ಗುಡಿಸಲು ಹಾರು ಹೋಗುತ್ತೆ ಅನ್ನೋ ಉದ್ದೇಶದಿಂದ ರಕ್ಷಣೆ ಮಾಡೋ ಸಲುವಾಗಿ ನನ್ನನ್ನು ಕರೀತಾನೆ. ನಾನು ಗುಡಿಸಲು ಒಳಗಡೆ ಕೂರ್ತೀನಿ, ಯಾಕಂದರೆ ಗುಡಿಸಲು ಕಂಪ್ಲೀಟಾಗಿ ಖಾಲಿ ಇರುತ್ತೆ, ಖಾಲಿ ಇರೋದ್ರಿಂದ ಅದು ಗಾಳಿಗೆ ಹಾರೋಗೋ ಸಾಧ್ಯತೆ ಇತ್ತು. ಹೀಗಾಗಿ ನಾನು ಗುಡಿಸಲಲ್ಲಿ ಹೋಗಿ ಕೂತ್ಕೊಂಡೆ. ಆ ವ್ಯಕ್ತಿನೇ ನನಗೆ ಕೂತ್ಕೋ ಅಂತ ಹೇಳಿದ ಸಲುವಾಗಿ ನಾನು ಕೂತ್ಕೊಂಡಿದ್ದೆ ಹೊರತು ನನ್ನ ಸ್ವಂತ ಇಂಟ್ರೆಸ್ಟ್ ನಾನು ಕೂತ್ಕೊಂಡಿಲ್ಲ. ಆ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೇಬಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲರ್ ಸರ್ಕಮ್ಟೆನ್ಸಸ್. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರು ಕೂಡ ಸಹಾಯ ಮಾಡಿ ಕರೆದರೂ ಹೋಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೋಗ್ತಾರೆ. ನಾನು ಕೂಡ ಅದೇ ಥರ ಹೋಗಿ ಸಹಾಯ ಮಾಡಿನೇ ಹೊರತು ನಾನು ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಲ್ಲ ಆ ವ್ಯಕ್ತಿಗೆ. ಆ ಗುಡಿಸಲನ್ನು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಆಗಿತ್ತು ಅಂತ ಹೇಳುತ್ತೆ. ಸೊ ಈ ಥರ ಹೇಳಿದಾಗ ಮುಂದೆ ಏನಾಗುತ್ತೆ, after hearing Elephant's conclusive evidence, the commission called Mr. Haina and other elders of the jungle, who all supported what Mr. Elephant had said. ಸೊ ಅವಾಗ ಏನಾಗುತ್ತೆ, ಹೈನಾ, ಮಿಸ್ಟರ್ ಹೈನಾ ಅಂದರೆ ಯಾರು, ಕತ್ತೆ ಕಿರುಬ ಅಂತೀವಲ್ಲ, ಕತ್ತೆ ಕಿರುಬ ಅನ್ನೋದು ಒಂದು ಪ್ರಾಣಿ. ಮಿಸ್ಟರ್ ಹೈನಾ ಅಂದರೆ ಕತ್ತೆ ಕಿರುಬ. ಆ ಕತ್ತೆ ಕಿರುಬ ಏನು ಮಾಡ್ತೀನಿ ಅಂದರೆ, ಎಲಿಫೆಂಟ್ ಎಲ್ಲ ಮಾತನ್ನು ಕೇಳಿಸ್ಕೊಂಡು ಏನು ಹೇಳುತ್ತೆ, ಅವರ ಪರವಾಗಿನೇ ಮಾತಾಡುತ್ತೆ, ಅಂದರೆ ಎಲಿಫೆಂಟ್ ಪರವಾಗಿನೇ ಮಾತಾಡುತ್ತೆ. ದ ಕಮಿಷನ್ ಕಾಲ್ಡ್ ಮಿಸ್ಟರ್ ಹೈನಾ ಆ್ಯಂಡ್ ಅದರ್ ಎಲ್ಡರ್ಸ್ ಆಫ್ ದಿ ಜಂಗಲ್ ಹೂ ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೆಡ್. ಅಂದರೆ ಆನೆ ಹೇಳಿದಂಥ ಎಲ್ಲ ವಾದವನ್ನು ಇವರು ಸಪೋರ್ಟ್ ಮಾಡ್ತಾರೆ, ಆನೆಯನ್ನು ಸಪೋರ್ಟ್ ಮಾಡ್ತಾರೆ. ದೇ ದೆನ್ ಕಾಲ್ಡ್ ದ ಮ್ಯಾನ್ ಹೂ ಬಿಗ್ಯಾನ್ ಟು ಗಿವ್ ಹಿಸ್ ಓನ್ ಅಕೌಂಟ್ ಆಫ್ ದಿ ಡಿಸ್ಪ್ಯೂಟ್. ಸೊ ಈಗ ಆನೆಯ ವಾದ ವಿವಾದವನ್ನು ಕೇಳಿದ್ರು ಕಮಿಷನ್ ಅವರು. ನೆಕ್ಸ್ಟ್ ಕಮಿಷನ್ ಅವರು ಏನು ಮಾಡ್ತಾರೆ ಅಂದರೆ, ಆ ವ್ಯಕ್ತಿಯನ್ನು ಕರೀತಾರೆ. ಎಲಿಫೆಂಟ್ದು ಫ್ರೆಂಡ್ ಯಾರು, ದ ಮ್ಯಾನ್ ಅನ್ನು ಕರೀತಾರೆ. ಸೊ ಆ ವ್ಯಕ್ತಿ ಏನು ಹೇಳ್ತಾನೆ ನೋಡಿ ಈಗ, ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್ ಸೈಯಿಂಗ್, ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರಿಲೆವೆಂಟ್ ಇಶ್ಯೂಸ್. ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಟೆನ್ಸಸ್ ಫ್ರಮ್ ವೇರಿಯಸ್ ಅನ್ಬೇಸ್ಡ್ ಸೋರ್ಸಸ್. ಆ ವ್ಯಕ್ತಿ ತನ್ನ ಎಲ್ಲ ಕಥೆಗಳನ್ನು, ತನ್ನ ಸಮಸ್ಯೆಯನ್ನು ಹೇಳೋಕೆ ಪ್ರಾರಂಭ ಮಾಡೋ ಹೊತ್ತಿಗೆ ಅವೆಲ್ಲ ಏನು ಮಾಡ್ತವೆ ಅಂದರೆ, ಪ್ರಾಣಿಗಳು ಆ ಒಂದು ಕಮಿಷನ್ ಏನು ಮಾಡ್ತೇವೆ, ನೀನೇನು ಹೇಳೋದು ಬೇಡ, ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಸಮಸ್ಯೆಯನ್ನು ಬೇರೆ ಬೇರೆ ಒಂದು ಮೂಲಗಳಿಂದ ತಿಳ್ಕೊಂಡಿದ್ದೀವಿ, ಈಗಾಗಲೇ ಎಲಿಫೆಂಟ್ ಕೂಡ ಹೇಳಿದೆ, ಸೊ ಪದೇ ಪದೇ ಅದೇ ಕಥೆಯನ್ನು ಕೇಳ್ಕೊತ ಕೂಡೋದು ಬೇಡ ಅಂತ ಹೇಳ್ತವೆ. ಅಂದರೆ ವ್ಯಕ್ತಿಯ ಒಂದು ತಮ್ಮ ಅನಿಸಿಕೆಯನ್ನು, ಆ ಮನುಷ್ಯ ತನ್ನ ಅನಿಸಿಕೆಯನ್ನು, ತನ್ನ ನೋವುಗಳನ್ನು ಹೇಳ್ಕೊಳಕ್ಕೆ ಅವಕಾಶ ಕೊಡೋದಿಲ್ಲ. All we wish you to tell us is whether the undeveloped space in your hut was occupied by anyone else before Mr. Elephant assumed his position ಅಂತ ಕೇಳುತ್ತೆ. ಅಂದರೆ ಈ ಆನೆ ನಿಮ್ಮ ಗುಡಿಸಲಿಗೆ ಬರೋಕ್ಕಿಂತ ಮುಂಚೆ ಬೇರೆ ಯಾರಾದರೂ ಬಂದಿದ್ರೇನು, ಮತ್ತು ಆ ಒಂದು ಸ್ಥಳ ನಿಮ್ಮ ಗುಡಿಸಲು ಆನೆ ಬರೋಕ್ಕಿಂತ ಮುಂಚೆ ಖಾಲಿ ಇತ್ತೇನೋ ಅಂತ ಒಂದು ಪ್ರಶ್ನೆಯನ್ನು ಆ ವ್ಯಕ್ತಿಗೆ ಕೇಳುತ್ತೆ. ಸೊ ಆ ವ್ಯಕ್ತಿ ಉತ್ತರ ಏನು ಕೊಡ್ತಾನೆ ಅಂದರೆ, ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ ಬಟ್. ಆಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಅದಕ್ಕಿಂತ ಮುಂಚೆ ಅಲ್ಲಿ ಯಾರೋ ಬಂದಿರಲಿಲ್ಲ ಮತ್ತು ಆ ಗುಡಿಸಲಲ್ಲಿ ಜಾಗ ಖಾಲಿ ಇತ್ತು, ಆದರೆ ಅಂತ ಇನ್ನೂ ಏನೋ ವ್ಯಕ್ತಿ ಹೇಳಿಕೊಡ್ತಾನೆ. ಆವಾಗ ಏನಾಗುತ್ತೆ, ಬಟ್ ಅಟ್ ದಿಸ್ ಪಾಯಿಂಟ್ ದ ಕಮಿಷನ್ ಡಿಕ್ಲೇರ್ಡ್ ದ್ಯಾಟ್ ದೇ ಹ್ಯಾಡ್
heard sufficient evidence from both sides and retired to consider their decision. ಹೀಗಾಗಿ ಆ ವ್ಯಕ್ತಿ ಹೇಳೋದನ್ನ ಅಲ್ಲಿಗೆ ಅವರು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ನಾವು ಎಲ್ಲ ಆಲ್ರೆಡಿ ಈಗ ಸಾಕಷ್ಟು ಸಾಕ್ಷಿಯನ್ನ ಸಂಗ್ರಹ ಮಾಡಿದ್ದೀವಿ ಎರಡು ಕಡೆಯಿಂದ, ಈಗ ನಾವು ಒಂದು ಡಿಸಿಷನ್ ಅನ್ನ ಕೊಡ್ತೀವಿ, ಒಂದು ನಿರ್ಣಯವನ್ನ ಕೊಡ್ತೀವಿ ಅಂತ ಹೇಳುತ್ತೆ. After enjoying a delicious meal at the expense of Mr. Elephant, they reached their verdict. Verdict ಅಂದ್ರೆ ಇಲ್ಲಿ ಏನು ಹೇಳ್ತೀವಿ ನಾವು, verdict ಅಂದ್ರೆ ತೀರ್ಪು, ಜಡ್ಜ್ಮೆಂಟ್ ಅಂತ. Called the man and declared as follows ಅಂತ. ಆ ನಂತರ ಏನಾಗುತ್ತೆ, ಸ್ವಲ್ಪ ಎಲ್ಲ ವಾದ ವಿವಾದಗಳು ಕೇಳಿದ ನಂತರ ಆ ಎಲಿಫೆಂಟ್ ಏನು ಮಾಡುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಮೆಂಬರನ್ನು ಸ್ವೀಟ್ ಆದ ಒಂದು ಅಡುಗೆ ಮಾಡಿ ಅವರನ್ನು ಪಾರ್ಟಿ ಕೊಡುತ್ತೆ, ಊಟ ಕೊಡಿಸುತ್ತೆ. ಸೊ ಆ ಥರ ಊಟ ಕೊಡಿಸಿದಾಗ ಅಲ್ಲಿದ್ದಂಥ ಎಲ್ಲ ಮೆಂಬರ್ಗೆ ಏನಾಗುತ್ತೆ ಅಂದರೆ ನ್ಯಾಯವನ್ನು ಆನೆಯ ಪರವಾಗಿ ಕೊಡ್ತಕ್ಕಂಥ ಒಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಊಟವನ್ನು ಮಾಡಿದ ನಂತರ ಅಂದರೆ ಎಲಿಫೆಂಟ್ ಮನೆಯಲ್ಲಿ ಎಲ್ಲ ಒಂದು ಕಮಿಷನ್ ಅವರು ಊಟ ಮಾಡಿದ ನಂತರ ಒಂದು ಡಿಸಿಷನ್ ಕೊಡ್ತಾರೆ. ಏನು ಡಿಸಿಷನ್ ಕೊಡ್ತಾರೆ ಅಂದರೆ ನೋಡೋಣ ಏನು ಡಿಸಿಷನ್ ಕೊಡ್ತಾರೆ. ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ ರಿಗ್ರೆಟೇಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದಿ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ಆವಾಗ ನ್ಯಾಯ ಏನು ಕೊಡ್ತಾರೆ ಅಂದರೆ ಆ ವ್ಯಕ್ತಿಯನ್ನು ಕುರಿತು ಕಮಿಷನ್ ಅವರು ಹೇಳ್ತಾರೆ. ದ ಕಮಿಷನ್ ಆಫ್ ಎನ್ಕ್ವೈರಿ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡು ಇಲ್ಲಿ ಸಮಸ್ಯೆ ಏನೂ ಇಲ್ಲ, ನಿನ್ನ ಹತ್ರ ಇರ್ತಕ್ಕಂಥ ಒಂದು ತಪ್ಪು ತಿಳುವಳಿಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಈ ಥರ ಸಂಭವಿಸಿದೆ. ಯಾಕಂದರೆ ಯು ಆರ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ಅಂದರೆ ನೀವು ವ್ಯಕ್ತಿಗಳು ಹೆಂಗಿದ್ರೆ ಅಂದರೆ ನಿಮ್ಮ ಹತ್ರ ಒಂದು ವಿಚಾರಗಳು ತುಂಬಾ ಕೆಳಮಟ್ಟದಲ್ಲಿವೆ, ಇದಕ್ಕಾಗಿ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ವಿ ಕನ್ಸಿಡರ್ ದ್ಯಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಹಿಸ್ ಸ್ಕೇರ್ಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್ಸ್. ಇಲ್ಲಿ ಆನೆದು ಅಂದರೆ ದ ಎಲಿಫೆಂಟ್ ಏನು ತಪ್ಪಿಲ್ಲ, ಅದು ನಿನ್ನ ಆಸಕ್ತಿಯನ್ನು, ನಿನ್ನ ಒಂದು ಬಯಕೆಗಳನ್ನು ಈಡೇರಿಸುವ ಸಲುವಾಗಿ, ನಿನ್ನ ಆಸೆಯನ್ನು ಈಡೇರಿಸುವ ಸಲುವಾಗಿ ಅದು ಸಹಾಯ ಮಾಡಿದೆ ನಿನಗೆ ಅಂತ ಹೇಳುತ್ತೆ. As it is clear for your good that the space should be put to its most economic use, and as you yourself have not yet reached the stage of expansion which would enable you to fill it. ಸೊ ಆನೆಯನ್ನು ನೀನೇ ಸಹಾಯ ಮಾಡೋಕೆ ಕರೆದಿದ್ದೀಯಾ, ಹೀಗಾಗಿ ಅದರದ್ದು ಏನು ತಪ್ಪಿಲ್ಲ. ಮತ್ತು ನೀನು ಗುಡಿಸಲು ಬಿರುಗಾಳಿಂದ ತಪ್ಪಿಸುವ ಸಲುವಾಗಿ ಆನೆಯನ್ನು ಒಳಗೆ ಕೂತ್ಕೊಂಡಿತ್ತು, ಬಟ್ ಜಾಗ ಸಾತಿಲ್ಲ, ಹೀಗಾಗಿ ನೀನು ಹೊರಬರಬೇಕಾಯಿತು, ಹೀಗಾಗಿ ಅದು ನಿನ್ನ ತಪ್ಪಿದೆ. ಅದಕ್ಕಾಗಿ ವ್ಯಕ್ತಿ ನೀನು ಏನು ಮಾಡಬೇಕು, ವ್ಯಕ್ತಿಯನ್ನು ಕುರಿತು ಎಲ್ಲ ಹೇಳ್ತಾ ಇದೆ ಕಮಿಷನ್. ವ್ಯಕ್ತಿ ನೀನು ಏನು ಮಾಡಬೇಕಂದ್ರೆ ಗುಡಿಸಲನ್ನು ಇನ್ನೂ ಸಾಕಷ್ಟು ದೊಡ್ಡದಾಗಿ ಕಟ್ಟಬೇಕಾಗಿತ್ತು, ನೀನು ಕಟ್ಟಿಲ್ಲ, ಹೀಗಾಗಿ ಅದು ನಿನ್ನ ತಪ್ಪಿದೆ ಅಂತ ಹೇಳಿ ಆ ಜಾಗವನ್ನು ಅಂದರೆ ಆ ಗುಡಿಸಲನ್ನು ಆನೆಗೆ ಕೊಡಬೇಕು ಅಂತ ಒಂದು ತೀರ್ಪನ್ನು ಕೊಡುತ್ತವೆ. ಸೊ ಈ ತೀರ್ಪು ಕೊಟ್ಟಾಗ ಸಹಜವಾಗಿ ಏನಿಸುತ್ತೆ ಅಂದರೆ ನ್ಯಾಯ ನಿಷ್ಪಕ್ಷಪಾತವಾಗಿ ಕೊಡಲಿಲ್ಲ ಅಂತ ಸಹಜವಾಗಿ ಅನಿಸುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ವಿ ಕನ್ಸಿಡರ್ ಇಟ್ ನೆಸೆಸರಿ ಟು ಅರೇಂಜ್ ಅ ಕಾಂಪ್ರಮೈಸ್ ಟು ಸೂಟ್ ಬೋತ್ ಪಾರ್ಟೀಸ್. ಅವಾಗ ಮತ್ತೆ ಆ ಕಮಿಷನ್ ಏನು ಹೇಳ್ತಂದ್ರೆ, ನೋಡಿ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ, ಇಬ್ಬರಿಗೂ ಕೂಡ ಇಲ್ಲಿ ನ್ಯಾಯ ಸಿಗಬೇಕು, ಆ ಥರ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತೇವೆ. ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಅಕ್ಯುಪೇಷನ್ ಆಫ್ ಯು ಹಟ್, but we give you permission to look for a site where you can build another hut more suited to your needs, and we will see that you are well protected ಅಂತ ಹೇಳುತ್ತೆ. ಸೊ ಆ ಕಮಿಷನ್ ಏನು ನಿರ್ಣಯ ಕೊಡ್ತಂದ್ರೆ, ಈ ಒಂದು ಗುಡಿಸಲು ಆನೆಗೆ ಸೇರಿದ್ದು, ಹೀಗಾಗಿ ಆನೆಗೆ ಆ ಗುಡಿಸಲನ್ನು ಕೊಟ್ಟು ಬಿಡಬೇಕು ಅಂತ ಹೇಳುತ್ತೆ. ಜೊತೆಗೆ ಆ ಮನುಷ್ಯನು ಕೂಡ ಒಂದು ಅವಕಾಶ ಕೊಡುತ್ತೆ, ಏನಂತ, ನೀನು ಎಲ್ಲಿ ಬೇಕಾದರೂ ಕೂಡ ಹೊಸ ಒಂದು ಸ್ಥಳದಲ್ಲಿ, ಹೊಸ ಒಂದು ಸೈಟಲ್ಲಿ ನೀನು ಗುಡಿಸಲನ್ನು ಕಟ್ಕೊಂಡು ಇರಬಹುದು ಅಂತ ಹೇಳಿ ಒಂದು ನ್ಯಾಯವನ್ನು ಮುಕ್ತಾಯ ಮಾಡುತ್ತವೆ. ಅವಾಗೇನಾಗುತ್ತೆ, ದ ಮ್ಯಾನ್ ಹ್ಯಾವಿಂಗ್ ನೋ ಅಲ್ಟರ್ನೇಟಿವ್ and fearing that his refusal might expose him to the teeth and claws of members of the commission did as they suggested. ಸೊ ಕೊನೆಗೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅನಿವಾರ್ಯವಾಗಿ ಆಯಾ ನ್ಯಾಯವನ್ನು ಒಪ್ಕೋಬೇಕಾಗುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಆ ಒಂದು ಕಮಿಷನ್ ಇರ್ತಕ್ಕಂಥ ಈ ಥರ ಎಲ್ಲ ಒಂದು ಮೆಂಬರ್ಸ್ ಏನು ಮಾಡ್ತಾರೆ, ಅವ್ರ ದೃಷ್ಟಿಯಲ್ಲಿ ನಾವು ಕೆಟ್ಟರಾಗೋದು ಬೇಡ, ಅವರ ಕಣ್ಣಲ್ಲಿ ಕೂಡೋದು ಬೇಡ, ಅವರಿಗೆ ಕೋಪ ಮಾಡೋದು ಬೇಡ ಅಂತೇಳಿ ಕೊನೆಗೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅವ್ರು ಕೊಟ್ಟಂಥ ನಿರ್ಣಯವನ್ನು ತಪ್ಪಿದ್ರೂ ಕೂಡ ಒಪ್ಕೊಂಡು ಬಿಡ್ತಾನೆ. ಸೊ ಒಪ್ಕೊಂಡ್ಬಿಟ್ಟಾಗ ಮುಂದೆ ಏನಾಗುತ್ತೆ, ಬಟ್ ನೋ ಸೋನರ್ ಹ್ಯಾಡ್ ಹಿ ಬಿಲ್ಡ್ ಅನದರ್ ಹಟ್ ದೆನ್ ಮಿಸ್ಟರ್ ರಿನೋಸರ್ಸ್ ಚಾರ್ಜ್ಡ್ ಇನ್ ವಿತ್ ಹಿಸ್ ಹಾರ್ನ್ ಲೋವರ್ಡ್ ಆ್ಯಂಡ್ ಆರ್ಡರ್ ದ ಮ್ಯಾನ್ ಟು ಕ್ವಿಟ್. ಸೊ ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಯದ ನಂತರ ಆ ಮಿಸ್ಟರ್ ರಿನೋಸರ್ಸ್ ಏನು ಮಾಡ್ತಾನೆ, ಮತ್ತು ಮಿಸ್ಟರ್ ರಿನೋಸರ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಒಂದು ನಾವು ಚಿತ್ರದಲ್ಲಿ ಕಾಣ್ತಾ ಇದೆ, ಇದು ದಟ್ ಈಸ್ ಮಿಸ್ಟರ್ ರಿನೋಸರ್. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಮಿಸ್ಟರ್ ರಿನೋಸರ್ಸ್ ಚಾರ್ಜ್ ಇನ್ ವಿತ್ ಹಿಸ್ ಹಾರ್ನ್ ಲೋವರ್ಡ್ ಆ್ಯಂಡ್ ಆರ್ಡರ್ ದ ಮ್ಯಾನ್ ಟು ಕ್ವಿಟ್.
ಸೊ ಮತ್ತೆ ಏನಾಗುತ್ತೆ, ಆ ವ್ಯಕ್ತಿ ಬೇರೆ ಕಡೆಗೆ ಹೋಗಿ ಒಂದು ಗುಡಿಸಲನ್ನು ಕಟ್ಕೋತಾನೆ. ಆ ಗುಡಿಸಲನ್ನು ಕೂಡ ಮಿಸ್ಟರ್ ರಿನೋಸರ್ಸ್ ಆಕ್ರಮಣ ಮಾಡಕೊಳ್ತಾರೆ. ರಿನೋಸರ್ಸ್ ಅಂದರೆ ಖಡ್ಗ ಮೃಗ ಅಂತ ಹೇಳ್ತೀವಲ್ಲ, ಆ ಖಡ್ಗ ಮೃಗ ಏನು ಮಾಡ್ತಾ ಅಂದರೆ ಆ ಮತ್ತೊಂದು ಹೊಸ ಗುಡಿಸಲು ಕೂಡ ವಶಪಡಿಸಿಕೊಳ್ಳುತ್ತೆ. A royal commission was again appointed to look into the matter and the same finding was given. ಅವಾಗ ಏನಾಗುತ್ತೆ, ಮತ್ತೆ ಹೊಸ ಒಂದು ಆಯೋಗ ರಚನೆ ಆಗುತ್ತೆ. ಈ ಮುಂಚೆ ಯಾವ ಥರ ಒಂದು ಪಂಚಾಯತಿ ಆಯ್ತಲ್ಲ, ಆ ಥರ ಮತ್ತೊಂದು ಪಂಚಾಯತಿ ಮಾಡೋ ಸಲುವಾಗಿ ಒಂದು ಹೊಸ ಆಯೋಗನ ನೇಮಕ ಮಾಡ್ತಾರೆ. ಅವರು ಕೂಡ ಅದೇ ಥರ ಸೇಮ್ ಆದ ಒಂದು ನಿರ್ಣಯವನ್ನು ಕೊಡ್ತಾರೆ. ಅಂದರೆ ಆ ಗುಡಿಸಲು ರಿನೋಸರ್ಸ್ ಅಂದರೆ ಖಡ್ಗ ಮೃಗಕ್ಕೆ ಕೊಡಬೇಕು, ನೀನು ಬೇರೆ ಗುಡಿಸಲನ್ನು ಕಟ್ಕೋಬೇಕು ಅಂತ ಮತ್ತೆ ನಿರ್ಣಯವನ್ನು ಕೊಡುತ್ತೆ. ಇದು ಎರಡನೇ ಬಾರಿ ಆದಂಥ ಒಂದು ಅನ್ಯಾಯ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಪ್ರೊಸೀಜರ್ ವಾಸ್ ರಿಪೀಟೆಡ್ ಅಂಟರ್ ಮಿಸ್ಟರ್ ಬಫೆಲೋ, ಮಿಸ್ಟರ್ ಲೆಫೋರ್ಡ್, ಮಿಸ್ಟರ್ ಹೈನಾ ಆ್ಯಂಡ್ ದ ರೆಸ್ಟ್ ವೇರ್ ಆಲ್ ಅಕೊಮಡೇಟ್ ವಿತ್ ನ್ಯೂಸ್ ಹರ್ಡ್ಸ್. ಮುಂದೆ ಏನಾಗುತ್ತೆ, ಹೀಗೆ ವ್ಯಕ್ತಿ ಆ ಒಂದು ಮನುಷ್ಯ ಬೇರೆ ಬೇರೆ ಗುಡಿಸಲನ್ನು ಕಟ್ತಾ ಹೋಗ್ತಾನೆ. ಆ ಬೇರೆ ಬೇರೆ ಪ್ರಾಣಿಗಳು ಬಂದು ವಶಪಡಿಸ್ಕೊತಾ ಹೋಗ್ತವೆ. ಯಾವ ಪ್ರಾಣಿಗಳು ಬಂದು ವಶಪಡಿಸ್ಕೊಂಡ್ರೆ, ಆಮೇಲೆ ಮಿಸ್ಟರ್ ಬಫೆಲೋ ಅಂದರೆ ಎಮ್ಮೆಗಳು ಬಂದು ವಶಪಡಿಸ್ಕೊಂಡು, ಆಮೇಲೆ ಮಿಸ್ಟರ್ ಲೆಫರ್ಡ್ ವಶಪಡಿಸ್ಕೊಂಡು, ಲೆಫರ್ಡ್ ಅಂದರೆ ಇಲ್ಲಿ ಚಿರತೆ, ಆಮೇಲೆ ಮಿಸ್ಟರ್ ಹೈನಾ ಅಂದರೆ ಕತ್ತೆ ಕಿರುಬ, ಅದು ಕೂಡ ತನ್ನ ಗುಡಿಸಲನ್ನು ವಶಪಡಿಸ್ಕೊಳ್ಳುತ್ತೆ. ಮತ್ತೆ ಹೊಸ ಹೊಸ ಆಯೋಗಳ ನೇಮಕ ಆಗುತ್ತೆ, ಪಂಚಾಯತ್ ಆಗುತ್ತೆ. ಈ ಎಲ್ಲ ಪಂಚಾಯತಿಗಳಲ್ಲಿ ಎಲ್ಲ ನ್ಯಾಯ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ವಿರುದ್ಧವಾಗಿ ಆಗುತ್ತೆ. ಆ ಮನುಷ್ಯನಿಗೆ ಯಾರು ಕೂಡ ಗುಡಿಸಲು ಕೊಡೋದಿಲ್ಲ. ಹೀಗೆ ಪ್ರತಿಯೊಂದು ಪ್ರಾಣಿ ಕೂಡ ವಶಪಡಿಸ್ಕೊತಾ ಹೋಗ್ತವೆ. ಮುಂದೆ ಏನಾಗ್ತದೆ, ದೆನ್ ದ ಮ್ಯಾನ್ ಡಿಸೈಡೆಡ್ ದ್ಯಾಟ್ ಹಿ ಮಸ್ಟ್ ಅಡಾಪ್ಟ್ ಆನ್ ಎಫೆಕ್ಟಿವ್ ಮೆಥಡ್ ಆಫ್ protection. Since commission of inquiry did not seem to be of any use to him, he sat down and said. ಸೊ ಕೊನೆಗೆ ಆ ವ್ಯಕ್ತಿಗೆ ತುಂಬಾ ನಿರಾಶೆ ಆಗುತ್ತೆ. ಈ ಒಂದು ವ್ಯವಸ್ಥೆ ಇರೋದು ಹೋರಾಡೋ ಸಲುವಾಗಿ ನಾನು ಯಾವುದಾದ್ರೂ ಒಂದು ಹೊಸ ಮೆಥಡನ್ನು ತೆಗಿಬೇಕಾಗುತ್ತೆ, ಏನಾದರೂ ಒಂದು ಹೊಸ ಒಂದು ರಕ್ಷಣಾ ತಂತ್ರವನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಸೊ ಈ ಕಮಿಷನ್, ಎನ್ಕ್ವೈರಿ ಆಫ್ ಕಮಿಷನ್ದಿಂದ ಅಂದರೆ ಈ ತನಿಖಾ ಆಯೋಗದಿಂದ ನನಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋದಿಲ್ಲ, ಅದ್ರ ಮೇಲೆ ಭರವಸೆ ಇಟ್ಕೊಂಡು ಕೂಡಬಾರ್ದು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ, ದೇರ್ ಈಸ್ ನಥಿಂಗ್ ದಟ್ ಟ್ರೀಟ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್ಡ್ ಅಂತ. ಅಂದರೆ ಆರ್ ಇನ್ ಅದರ್ ವರ್ಡ್ಸ್, ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಅ ಟೈಮ್ ಬಟ್ ನಾಟ್ ಫಾರ್ ಎವರ್ ಅಂತ. ಅಂದರೆ ಈ ಮಾತಿನ ಅರ್ಥ ಏನಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಮೋಸ ಮಾಡ್ಬೋದು, ಆದರೆ ಎಂದೆಂದಿಗೂ ಯಾವಾಗಲೂ ಕೂಡ ಮೋಸ ಮಾಡೋಕ್ಕಾಗೋದಿಲ್ಲ. ಒಂದು ಬಾರಿ ಮಾಡ್ಬೋದು, 2 ಬಾರಿ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಾರಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ. ಸೊ ಯೋಚನೆ ಮಾಡಿ ನಂತರ ಮುಂದೆ ಏನಾಗುತ್ತೆ ನೋಡಿ, early one morning when the huts already occupied by the jungle lords were all beginning to decay and fall to pieces, he went out and built a bigger and better hut little distance away. ಅವಾಗ ಮತ್ತೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಆ ಗುಡಿಸಲನ್ನೇ ಎಲ್ಲ ಪ್ರಾಣಿಗಳು ವಶಪಡಿಸ್ಕೋದ್ರಿಂದ ಅದು ಅಲ್ಲಿಗೆ ಬಿಟ್ಬಿಡ್ತಾನೆ. ಬಿಟ್ಟು ತನ್ನದೇ ಆದಂಥ ಹೊಸ ಒಂದು ದೊಡ್ಡದಾದ ಒಂದು ಗುಡಿಸಲನ್ನು ಅಲ್ಲೇ ಸ್ವಲ್ಪ ದೂರದಲ್ಲಿ ಕಟ್ತಾನೆ. ಸೊ ಅವಾಗ ಏನಾಗುತ್ತೆ, ನೋ ಸೂನರ್ ಹ್ಯಾಡ್ ಮಿಸ್ಟರ್ ರಿನೋಸರ್ಸ್ ಸೀನ್ ಇಟ್ ದೆನ್ ಹಿ ಕೇಮ್ ರಸ್ಸಿಂಗ್ ಇನ್. ಆ ಹೊಸ ಗುಡಿಸಲು ಕಟ್ಟಿದನ್ನು ನೋಡಿದಂಥ ರಿನೋಸರ್ಸ್ ಅಂದರೆ ನಾವು ಹೇಳ್ತೀವಲ್ಲ ಒಂದು ಪ್ರಾಣಿ ಹೆಸರನ್ನು ರಿನೋಸರ್ಸ್ ಅಂತ. ಸೊ ವಾಟ್ ಇಸ್ ದ ರಿನೋಸರ್ಸ್ ಹಿಯರ್? ರಿನೋಸರ್ಸ್ ಅಂದರೆ ಖಡ್ಗ ಮೃಗ. ಸೊ ಅದು ಬಂದು ಆ ಮನೆಯನ್ನು ಗುಡಿಸಲನ್ನು ವಶಪಡಿಸ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಓನ್ಲಿ ಟು ಫೈಂಡ್ ದ್ಯಾಟ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್. ಸೊ ಆ ಖಡ್ಗ ಮೃಗ ಬರೋ ಟೈಮಲ್ಲಿ ಆಲ್ರೆಡಿ ಮನೆಯೊಳಗೆ ಎಲಿಫೆಂಟ್ ಬಂದು ಕೂತ್ಕೊಂಡಿತ್ತು, ಸೌಂಡ್ ಅಸ್ಲೀಪ್, ಅಲ್ಲಿ ಬಂದು ಮಲ್ಕೊಂಡಿತ್ತು. ಮಿಸ್ಟರ್ ಲೆಫೋರ್ಡ್ ನೆಕ್ಸ್ಟ್ ಕೇಮ್ ಇನ್ ಅಟ್ ದ ವಿಂಡೋಸ್. ಅದೇ ಸಮಯದಲ್ಲಿ ಲೆಫೋರ್ಡ್ ಕೂಡ ಕಿಟಕಿ ಬಳಿ ಬಂದು ಕೂತ್ಕೊಂಡ್ಬಿಡ್ತು. ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಬಫೆಲೋ ಎಂಟರ್ಡ್ ದ ಡೋರ್ಸ್. ಅಷ್ಟೇ ಅಲ್ಲದೆ ಅಲ್ಲಿ ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಬಫೆಲೋ ಇವರು ಕೂಡ ಬಾಗಿಲ ಮೂಲಕ ಬರ್ತಾರೆ. ವೈಲ್ ಮಿಸ್ಟರ್ ಹೈನಾ ಹೌಲ್ಡ್ ಫಾರ್ ಅ ಪ್ಲೇಸ್ ಇನ್ ದ ಶೇಡ್ ಆ್ಯಂಡ್ ಮಿಸ್ಟರ್ ಆಲಿಗೇಟರ್ ಬಾಸ್ಕರ್ ಆನ್ ದಿ ರೂಫ್. ಅದೇ ವೇಳೆಯಲ್ಲಿ ಮಿಸ್ಟರ್ ಹೈನಾ ಕೂಡ ಅಂದರೆ ಕತ್ತೆ ಕಿರುಬು ಕೂಡ ಬರುತ್ತೆ, ಮತ್ತೆ ಮಿಸ್ಟರ್ ಅಲಿಗೇಟರ್ ಬರ್ತಾರೆ. ಮಿಸ್ಟರ್ ಅಲಿಗೇಟರ್ ಅಂದರೆ ಇಲ್ಲಿ ನಾವು ಯಾವುದನ್ನು ಹೇಳ್ತೀವಿ, ಮೊಸಳೆ. ಈ ಎಲ್ಲ ಪ್ರಾಣಿಗಳು ಆ ಮನೆಯನ್ನು ವಶಪಡಿಸುವ ಸಲುವಾಗಿ ಬರ್ತವೆ. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಆನೆ ಬಂದು ಒಳಗೆ ಕೂತ್ಕೊಂಡಿದೆ, ಅಲ್ಲಿ ಮೇಲ್ಗಡೆ ಮೊಸಳೆ ಕುಂತಿದೆ, ಇಲ್ಲಿ ಪಕ್ಕದಲ್ಲೆಲ್ಲ ನರಿಗಳು, ತೋಳಗಳು, ಸಿಂಹ ಎಲ್ಲ ಪ್ರಾಣಿಗಳು ಆ ವ್ಯಕ್ತಿಯ ಹೊಸ ಮನೆಯ ದೊಡ್ಡ ಒಂದು ಗುಡಿಸಲನ್ನು ವಶಪಡಿಸ್ಕೊಳ್ಳೋಕೆ ಎಲ್ಲ ಒಮ್ಮೆ ಪ್ರಾಣಿಗಳು, ಅಷ್ಟು ಪ್ರಾಣಿಗಳು ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, presently they all began dispute about their rights of penetration and
ಫ್ರಮ್ ಡಿಸ್ಪ್ಯೂಟಿಂಗ್ ದೇ ಕೇಮ್ ಟು ಫೈಟಿಂಗ್. ಸೊ ಅವಾಗ ಏನಾಗುತ್ತೆ, ಆ ಪ್ರಾಣಿಗಳ ಮಧ್ಯದಲ್ಲೇ ಜಗಳ ಪ್ರಾರಂಭ ಆಗುತ್ತೆ. ಇದು ಗುಡಿಸಲು ನಂದು, ಇದು ಗುಡಿಸಲು ನಿಂದು ಅಂತ ಅಲ್ಲಿ ಕತ್ತಿಕ್ಕಿರುವ ಅಂದರೆ ಹೈನಾ ಆಗಿರ್ಬೋದು, ರೆನೋಸರ್ಸ್ ಆಗಿರ್ಬೋದು, ಲೆಫರ್ಡ್ ಆಗಿರ್ಬೋದು, ಅಲಿಗೇಟರ್ ಆಗಿರ್ಬೋದು, ಎಲ್ಲ ಪ್ರಾಣಿಗಳು ತಮ್ಮ ಮಧ್ಯೆ ಜಗಳ ಪ್ರಾರಂಭವಾಗುತ್ತೆ. ಆ್ಯಂಡ್ ವೈಲ್ ದೇ ವೇರ್ ಆಲ್ ಎಂಬ್ರಾಯ್ಲ್ಡ್, ಇಲ್ಲಿ embroiled together to man set the hut on fire and burnt each to the ground, jungle lords and all. ಸೊ ಅವಾಗ ಏನಾಗುತ್ತೆ, ಅದೇ ಒಂದು ಸಮಯದಲ್ಲಿ ಆ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಬಂದು ಏನು ಮಾಡ್ತಾನೆ, ಎಲ್ಲ ಪ್ರಾಣಿಗಳು ಆತನ ಒಂದು ಹೊಸ ಮನೆಯಲ್ಲಿ, ಹೊಸ ಗುಡಿಸಿನಲ್ಲಿ ಜಗಳ ಆಡ್ತಾ ಕೂತಿರ್ತವೆ. ಅವಾಗ ಆ ಇಡೀ ಮನೆಯನ್ನ ಉರಿ ಹಚ್ಚಿ ಸುಟ್ಟು ಬಿಡ್ತಾನೆ. ಸುಟ್ಟಾಗ ಅಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಜೊತೆಗೆ ಆ ಜಂಗಲ್ ಲಾರ್ಡ್ಸ್ ಅಂದರೆ ಸಿಂಹ ಕೂಡ ಆ ಒಂದು ಗುಡಿಸಲಲ್ಲಿ ಎಲ್ಲ ಸುಟ್ಟು ಭಸ್ಮವಾಗಿ ಸುಟ್ಟು ಹೋಗ್ತವೆ. ದೆನ್ ಹಿ ವೆಂಟ್ ಹೋಮ್ ಸೇಯಿಂಗ್, ಇಷ್ಟೆಲ್ಲ ಆದ ನಂತರ ಆ ಎಲ್ಲ ಪ್ರಾಣಿಗಳು, ಈ ವ್ಯಕ್ತಿಯನ್ನು ಮೋಸ ಮಾಡಿದಂಥ ಎಲ್ಲ ಪ್ರಾಣಿಗಳು ಕೂಡ ಆ ಮಲೆಯಿಂದ ಸುಟ್ಟು ಹೋದಾಗ ಆ ವ್ಯಕ್ತಿಗೆ ತುಂಬ ಸಮಾಧಾನ ಆಗುತ್ತೆ. ಅವಾಗ ಒಂದು ಮಾತು ಹೇಳ್ತಾನೆ, ಏನಂದರೆ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಇಸ್ ವರ್ತ್ ದ ಎಕ್ಸ್ಪೆನ್ಸ್ ಅಂತ. ಅಂದರೆ ಶಾಂತಿ ಅನ್ನೋದು ತುಂಬ ದುಬಾರಿಯಾದದ್ದು, ಆದರೆ ಅದು ತುಂಬ ಬೆಲೆ ಬಾಳುವಂಥದ್ದು. ಶಾಂತಿಯನ್ನು ಸ್ಥಾಪನೆ ಮಾಡಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ಸಾವಧಾನದಿಂದ, ತಾಳ್ಮೆಯಿಂದ ನಾವು ವರ್ತಿಸಬೇಕಾಗುತ್ತೆ ಅನ್ನೋದೇ ಇದರ ಒಂದು ಉದ್ದೇಶ. ಆ್ಯಂಡ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಸೊ ಅಂದಿನಿಂದ ಆ ಮೋಸ ಮಾಡ್ತಕ್ಕಂಥ ಎಲ್ಲ ಪ್ರಾಣಿಗಳು ಸುಟ್ಟು ಹೋದ ನಂತರ ಆ ವ್ಯಕ್ತಿ ಹೊಸ ಗುಡಿಸಲನ್ನು ಕಟ್ಕೊಂಡು ನೆಮ್ಮದಿಯಿಂದ ತನ್ನ ಜೀವನವನ್ನು ಕಳೀತಾನೆ ಅಂತ ಈ ಪಾಠದಲ್ಲಿ ನಾವು ನೋಡ್ತೀವಿ. ಸೊ ಈ ಪಾಠವನ್ನು ಈಗ ನಾವು ಕಂಪ್ಲೀಟಾಗಿ ಮುಗಿಸಿದ್ವಿ. ಈ ಪಾಠದ ಮೊದಲನೇ ಭಾಗವನ್ನು ಈಗಾಗಲೇ ನಾನು ಮಾಡಿದ್ದೀನಿ. ಅದರ ವಿಡಿಯೋನ ನೋಡ್ಬೇಕಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಹಾಗೂ ಈ ಪಾಠದ ಪ್ರಶ್ನೋತ್ತರಗಳಿಗಾಗಿ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಆ ವಿಡಿಯೋ ಕೂಡ ನೀವು ನೋಡ್ತೀರಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.